Hi students, this is Dr. Nizamuddin, Assistant Professor of Economics. In my previous session number 14, I was discussing about the relationship between average revenue and marginal revenue under the perfect computation market. I said the relationship between the average revenue and marginal revenue can be discussed under two separate markets. One is under the perfect competition market and another one is the monopoly or imperfect competition market. In my present session 15, I would like to discuss about the relationship between AR and MR under the monopoly. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 14ರಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಈಗಾಗಲೇ ನಾನು ಹೇಳಿದ ಹಾಗೆ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗೆ ಇರುವಂತಹ ಸಂಬಂಧವನ್ನು ಎರಡು ವಿಭಿನ್ನ ಮಾರುಕಟ್ಟೆಗಳಲ್ಲಿ ಪ್ರತ್ಯೇಕವಾಗಿ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಅಂತ ನಾನು ಹೇಳಿದ್ದೆ. ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ನನ್ನ ಚರ್ಚೆಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳಿಗಿರುವಂತಹ ಸಂಬಂಧವನ್ನು ನಾವು ಚರ್ಚೆಯನ್ನು ಮಾಡೋಣ. ವಾಟ್ ಈಸ್ ದಿ ಮಾನೋಪಲಿ ಮಾರ್ಕೆಟ್ ಅನ್ನೋದನ್ನು ಒಂದು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ AR ಮತ್ತು MRನ ಸಂಬಂಧವನ್ನು ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಅಥವಾ ಪ್ರತಿಯೊಬ್ಬರಿಗೂ ಏಕಸ್ವಾಮ್ಯ ಮಾರುಕಟ್ಟೆಯ ಸ್ವಲ್ಪ ಹಿನ್ನೆಲೆಯ ಜ್ಞಾನ ಅತ್ಯಗತ್ಯವಾಗಿರುತ್ತದೆ. ಸೊ ವಾಟ್ ಇಸ್ ಮಾನೋಪಲಿ ಅಂತ ಹೇಳಿದಾಗ ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅಂದರೆ ಒಬ್ಬ ಮಾತ್ರ ಉತ್ಪಾದಕನಿರ್ತಾನೆ. ಆ ಒಬ್ಬ ಮಾತ್ರ ಉತ್ಪಾದಕನ ಏನಾಗಿರುತ್ತೆ, ತಾನು ಉತ್ಪಾದನೆ ಮಾಡ್ತಿರುವಂತಹ ಸರಕಿನ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿಯನ್ನು ಆತ ಹೊಂದಿರ್ತಾನೆ. ಸೊ ಹಿ ವಿಲ್ ಹ್ಯಾವ್ ಅ ಕಂಪ್ಲೀಟ್ ಕಂಟ್ರೋಲ್ ಓವರ್ ದಿ ಮಾರ್ಕೆಟ್ ಸಪ್ಲೈ ಆಫ್ ದಿ ಕಮಾಡಿಟಿ ಸಿನ್ಸ್ ಹಿ ವಿಲ್ ಬಿ ದ ಓನ್ಲಿ ಸೆಲ್ಲರ್ ಇನ್ ದ ಮಾರ್ಕೆಟ್. ಸೊ ಹಿ ಈಸ್ ಇನ್ ಅ ಪೊಸಿಷನ್ ಟು ಡಿಟರ್ಮೈನ್ ದ ಪ್ರೈಸ್ ಫಾರ್ ಹಿಸ್ ಪ್ರಾಡಕ್ಟ್. ಅವನು ಒಬ್ಬನೇ ಉತ್ಪಾದಕನಾಗಿರೋದ್ರಿಂದ ಎಲ್ಲ ಸಪ್ಲೈ ಮೇಲೆ ತನಗೆ ಕಂಟ್ರೋಲ್ ಇರೋದ್ರಿಂದ ಹಿ ಈಸ್ ಅ ಪ್ರೈಸ್ ಮೇಕರ್. ಅವನನ್ನು ನಾವೇನಂತ ಕರಿತೇವೆ, ಬೆಲೆಯನ್ನು ನಿರ್ಧರಿಸುವವ ಅಂತ ಹೇಳ್ತೇವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮವನ್ನು ನಾವು ಪ್ರೈಸ್ ಟೇಕರ್ ಅಂತ ಹೇಳ್ತೇವೆ. ಮಾನೋಪಲಿ ಮಾರುಕಟ್ಟೆಯಲ್ಲಿ ಉದ್ಯಮವನ್ನು ನಾವೇನಂತ ಕರಿತೇವೆ, ಪ್ರೈಸ್ ಮೇಕರ್. ಅಥವಾ ಯಾವ ಬೆಲೆ ಬೇಕಾದರೂ ಕೂಡ ಆತ ನಿಗದಿಯನ್ನು ಮಾಡಬಹುದು. ಕಾರಣ ಏನು, ಇಡೀ ಸಂಪೂರ್ಣ ಪೂರೈಕೆ ಮೇಲೆ ಆತನಿಗೆ ಏನಿರುತ್ತೆ, ನಿಯಂತ್ರಣ ಅನ್ನೋದು ಇರುತ್ತೆ. ಸೊ ದೇರ್ಫೋರ್ ದ ಡಿಮಾಂಡ್ ಕರ್ವ್ ಫಾರ್ ದಿ ಮಾನೋಪಲಿ ಪ್ರಾಡಕ್ಟ್ ಈಸ್ ನಾಟ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ನಾವು ಈಗಾಗಲೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಚರ್ಚೆ ಮಾಡಿದ ಹಾಗೆ ಬೇಡಿಕೆ ರೇಖೆ ಅನ್ನುವುದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸ್ಲೋಪ್ ಅಥವಾ ಹಾರಿಜಾಂಟಲ್ ಸ್ಲೋಪ್ ಇದೆಯಲ್ವಾ, OX ಸಮತಲ ಅಕ್ಷಕ್ಕೆ ಸಮಾನಾಂತರವಾಗಿರುವಂತಹ ಸ್ಲೋಪನ್ನು ಹೊಂದಿರೋದಿಲ್ಲ. ಏನಾಗಿರುತ್ತೆ ಡಿಮಾಂಡ್ ಕರ್ವ್ ಇನ್ ಕೇಸ್ ಆಫ್ ದಿ ಮಾನೋಪಲಿ ಮಾರ್ಕೆಟಲ್ಲಿ ದಿ ಡಿಮಾಂಡ್ ಕರ್ವ್ ವಿಲ್ ಬಿ ನೆಗೆಟಿವ್ ಡೌನ್ವರ್ಡ್ ಸ್ಲೋಪಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಹಿಯರ್. Thus, a monopolist can sell more only by reducing the price. Since a demand curve is negative downward sloping, ಈ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರಾದಾಗ ಅದರ ಅರ್ಥ ಏನು ಅಂತಂದರೆ he can sell more with low price or he can sell less with high price ಅಂತ ಹೇಳ್ತೇವೆ. ಅವನು ನಿಗದಿ ಮಾಡ್ತಾನೆ, ನೋ ಡೌಟ್, he is the price maker. But if he fixes more price, he will sell less. And similarly, if he fixes a low price, he will sell more. The reason is what? Demand curve is a negative downward sloping. ಅವನಿಗೆ ಪೂರೈಕೆ ಮೇಲೆ ಹತೋಟಿ ಇರುತ್ತೆ ವಿನಃ ಬೇಡಿಕೆ ಮೇಲೆ ಹತೋಟಿ ಇರೋದಿಲ್ಲ. ಬೇಡಿಕೆ ಬರೋದು ಯಾರಿಂದ? ಅನುಭೋಗಿಗಳಿಂದ. ಈಗ ಬೇಡಿಕೆ ನಿಯಮ ಏನು ಹೇಳುತ್ತೆ? ಬೆಲೆ ಕಡಿಮೆ ಇದ್ದರೆ ಬೇಡಿಕೆ ಜಾಸ್ತಿ ಇರುತ್ತೆ, ಬೆಲೆ ಜಾಸ್ತಿ ಇದ್ದರೆ ಬೇಡಿಕೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಮಾನೋಪಲಿ ಉದ್ಯಮಿ, ಏಕಸ್ವಾಮ್ಯ ವ್ಯಕ್ತಿ ತಾನು ಹೆಚ್ಚೆಚ್ಚು ಮಾರಾಟ ಮಾಡಲಿಕ್ಕೆ ಬಯಸಿದ್ದಲ್ಲಿ ಅವನೇನು ಮಾಡಬೇಕಾಗುತ್ತೆ, ಬೆಲೆಯನ್ನು ಇಳಿಸಬೇಕಾಗುತ್ತೆ. ಅವನು ಬೆಲೆಯನ್ನು ನಿಗದಿ ಮಾಡುವಂಥ ಸ್ವಾತಂತ್ರ್ಯ ಇದ್ದರೂ ಕೂಡ ಬೆಲೆಯನ್ನು ಹೆಚ್ಚಿಸುವುದು ಅಷ್ಟು ಯೋಗ್ಯ ಅಲ್ಲ. ಬೆಲೆಯನ್ನು ಏನಾದರೂ ಆತ ಹೆಚ್ಚಿಸಿಬಿಟ್ರೆ ಅಲ್ಲಿ ಬೇಡಿಕೆ ಏನಾಗುತ್ತೆ, ಕುಗ್ಗುತ್ತೆ. ಹಾಗಾಗಿ ಅವನು ಜಾಸ್ತಿ ಮಾರಾಟ ಮಾಡಬೇಕು ಅಂತ ಬಯಸಿದ್ದಲ್ಲಿ ಅವನ ಬೆಲೆಯನ್ನು ಏನು ಮಾಡಬೇಕಾಗುತ್ತೆ, ನಿಗದಿ ಮಾಡಬೇಕಾಗುತ್ತೆ. ಕಡಿಮೆ ಬೆಲೆಯನ್ನು ಆತ ನಿಗದಿ ಮಾಡಬೇಕಾಗುತ್ತೆ, ಕಡಿಮೆಯನ್ನು ಮಾಡ್ತಾನೆ ಕೂಡ. ಸೊ ಪ್ರೈಸ್ ಈಸ್ ದ ಅವರೇಜ್ ರೆವೆನ್ಯೂ. ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ, ಬೆಲೆಗೆ ಇರುವಂತಹ ಮತ್ತೊಂದು ಹೆಸರು ಏನು, ಸರಾಸರಿ ಆದಾಯ. ಯಾಕೆಂತಂದರೆ ಸರಾಸರಿ ಆದಾಯ ಅಂತಂದರೆ ಪ್ರತಿ ಸರಕಿನಿಂದ ಸಿಕ್ಕಂತಹ ಆದಾಯ, ಅಥವಾ ನಾವು ಯಾವ ಸರಕನ್ನು ಎಷ್ಟಕ್ಕೆ ಮಾರಾಟ ಮಾಡಿದ್ದೀವಿ ಅನ್ನುವುದು ಆ ಸರಕಿನಿಂದ ಬಂದಂತಹ ಆದಾಯ ಅಂತ ಹೇಳ್ತೇವೆ. ದೇರ್ಫೋರ್ ಅವರೇಜ್ ರೆವೆನ್ಯೂ ಟ್ರೆಂಡ್ಸ್ ಟು ಡಿಕ್ಲೈನ್
ಆಸ್ ಪ್ರೈಸ್ ಡಿಕ್ಲೈನ್ಸ್ ಅಟ್ ಈಚ್ ಲೆವೆಲ್ ಆಫ್ ಇನ್ಕ್ರೀಸ್ ಇನ್ ಔಟ್ಪುಟ್. ಹಾಗಾಗಿ ಈ ಮಾನೋಪಲಿ ಮಾರುಕಟ್ಟೆಯಲ್ಲಿ ಅವನು ಕಡಿಮೆ ಬೆಲೆ ನಿಗದಿ ಮಾಡಿ ಜಾಸ್ತಿ ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಟ್ಟಾಗ, ಯಾರು ಏಕಸ್ವಾಮ್ಯ ವ್ಯಕ್ತಿ ಬೆಲೆಯನ್ನು ಕಡಿಮೆ ಮಾಡಿ ಜಾಸ್ತಿ ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಟ್ಟಾಗ ಬೆಲೆ ಕಡಿಮೆ ಆದಂತೆ ಸರಾಸರಿ ಆದಾಯನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬೆಲೆಗೆ ಇರುವಂತಹ ಮತ್ತೊಂದು ಹೆಸರು ಸರಾಸರಿ ಆದಾಯ ಅಂತ ನಾವು ಹೇಳಿದಾಗ, ಬೆಲೆ ಕಡಿಮೆ ಆದಂತೆ ಸರಾಸರಿ ಆದಾಯ ಏನಾಗುತ್ತೆ, ಸರಾಸರಿ ಆದಾಯ ಕಡಿಮೆ ಆಗುತ್ತೆ. ಅದೇ ರೀತಿ ಮಾರ್ಜಿನಲ್ ರೆವೆನ್ಯೂ ಈಸ್ ದ ಅಡಿಷನ್ ಟು ಟೋಟಲ್ ರೆವೆನ್ಯೂ ಬೈ ಸೆಲ್ಲಿಂಗ್ ಆ್ಯಂಡ್ ಎಕ್ಸ್ಟ್ರಾ ಯೂನಿಟ್ ಆಫ್ ಔಟ್ಪುಟ್. ಇನ್ನು MR ವಿಷಯಕ್ಕೆ ಬರೋದಾದರೆ, MR ಅಂದರೆ ಏನು ಹೇಳಿದ್ವಿ ನಾವು, ಸೀಮಾಂತ ಆದಾಯ ಎನ್ನುವುದು ಒಂದು ಹೆಚ್ಚುವರಿ ಸರಕನ್ನು ಮಾರಾಟ ಮಾಡಿದರಿಂದಾಗಿ ಸಿಗುವಂತಹ ಹೆಚ್ಚುವರಿ ಆದಾಯ, ದ ಚೇಂಜಸ್ ಇನ್ ದ ಟೋಟಲ್ ರೆವೆನ್ಯೂ ಆ್ಯಂಡ್ ದ ಚೇಂಜಸ್ ಇನ್ ದ ಔಟ್ಪುಟ್ ಮೂಲಕ ನಾವು ನೋಡ್ಬೋದು ಅಂತ ಹೇಳಿದ್ದೀವಿ. ಸೊ ಸೀಮಾಂತ ಆದಾಯ ಅಡಿಷ್ನಲ್ ಇನ್ಕಮ್ ಆಗಿರೋದ್ರಿಂದ, ಅಡಿಷ್ನಲ್ ರೆವೆನ್ಯೂ ಆಗಿರೋದ್ರಿಂದ MR ಆಲ್ಸೋ ಡಿಕ್ಲೈನ್ಸ್. ಈಗ ಅವನ ಬೆಲೆಯನ್ನು ಏನು ಮಾಡ್ತಾನೆ, ಅವನು ಕಡಿಮೆ ಮಾಡ್ತಾನೆ. ಬೆಲೆ ಯಾಕೆ ಕಡಿಮೆ ಮಾಡ್ತಾನೆ, ಮಾನೋಪಲಿ ವ್ಯಕ್ತಿ ಜಾಸ್ತಿ ಮಾರಾಟ ಮಾಡಲಿಕ್ಕೆ. ಬೆಲೆ ಕಡಿಮೆ ಮಾಡೋದ್ರಿಂದ ಸರಾಸರಿ ಆದಾಯ ಏನಾಗುತ್ತೆ, ಸರಾಸರಿ ಆದಾಯ ಕಡಿಮೆ ಆಗುತ್ತೆ. ಸರಾಸರಿ ಆದಾಯ ಕಡಿಮೆ ಆದಾಗ ಸೀಮಾಂತ ಆದಾಯ ಎನ್ನುವುದು ಹೆಚ್ಚುವರಿ ಇನ್ಕಮ್, ಹೆಚ್ಚುವರಿ ರೆವೆನ್ಯೂ ಅಂತ ಹೇಳಿದ್ವಿ ತಾನೆ ನಾವು. ಸೀಮಾಂತ ಆದಾಯನೂ ಕೂಡ ಏನಾಗುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಒಂದು ಪ್ರಮುಖವಾದಂಥ ವಿಷಯವನ್ನು ಅರ್ಥ ಮಾಡ್ಕೋಬಹುದು. ಹೆನ್ಸ್ MR ಆಲ್ಸೋ ಡಿಕ್ಲೈನ್ಸ್ ಆ್ಯಂಡ್ ಇಟ್ ವಿಲ್ ಬಿ ಲೆಸ್ ದೆನ್ ದಿ ಅವರೇಜ್ ರೆವೆನ್ಯೂ ಆರ್ ಪ್ರೈಸ್ ಅಟ್ ಆಲ್ ಲೆವೆಲ್ ಆಫ್ ದಿ ಔಟ್ಪುಟ್. ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ, ಮಾನೋಪಲಿಯಲ್ಲಿ ಪ್ರೈಸ್ ವಿಲ್ ಕಮ್ ಡೌನ್. ವೆನ್ ಪ್ರೈಸ್ ವಿಲ್ ಕಮ್ ಡೌನ್, ಅವರೇಜ್ ರೆವೆನ್ಯೂ ಆಲ್ಸೋ ವಿಲ್ ಕಮ್ ಡೌನ್ ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ ಆಲ್ಸೋ ವಿಲ್ come down. If price goes up, average revenue also goes up, marginal revenue also goes up. So we can have a direct relationship between these three. So when price comes down, average revenue also decline. Since average revenue comes down, marginal revenue also decline. That can be explained with the help of this imaginary table. ಒಂದು ಕಾಲ್ಪನಿಕ ಕೋಷ್ಟಕವನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೇವೆ. ಈ ಕಾಲ್ಪನಿಕ ಕೋಷ್ಟಕದಲ್ಲಿ ಮೊದಲನೆಯ ಕಾಲಮಲ್ಲಿ ಔಟ್ಪುಟ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ, ಉತ್ಪನ್ನವನ್ನು. ಎರಡನೆಯ ಕಾಲಮಲ್ಲಿ ನಾವು ಪ್ರೈಸನ್ನು ತೆಗೆದುಕೊಂಡಿದ್ದೇವೆ. ಮೂರನೇ ಕಾಲಮ್ ಟೋಟಲ್ ರೆವೆನ್ಯೂ ಅಥವಾ ಒಟ್ಟು ಆದಾಯವನ್ನು, ನಾಲ್ಕನೆಯ ಕಾಲಮ್ ಸರಾಸರಿ ಆದಾಯ ಅಥವಾ ಅವರೇಜ್ ರೆವೆನ್ಯೂವನ್ನು, ಫಿಫ್ತ್ ಕಾಲಮ್ ಮಾರ್ಜಿನಲ್ ರೆವೆನ್ಯೂವನ್ನು ನಾವು ರೆಪ್ರೆಸೆಂಟನ್ನು ಮಾಡಿದ್ದೇವೆ. ಸೊ ಔಟ್ಪುಟ್ ಇಸ್ ಹೌ ಮಚ್ ಹಿ ಹ್ಯಾಸ್ ಸೋಲ್ಡ್ ಫ್ರಮ್ 1 2 3 4 5 6 7. And again, when he has sold only first unit of the commodity, ಅವನು ಫಸ್ಟ್ ಯೂನಿಟ್ ಆಫ್ ದಿ ಕಮಾಡಿಟಿ ಯಾವಾಗ ಸೇಲ್ ಮಾಡ್ತಾನೆ ಅಂತಂದರೆ, ವೆನ್ ದ ಪ್ರೈಸ್ ಇಸ್ 25, he could be able to sell only 1 unit. ಬೆಲೆ 25 ರೂಪಾಯಿ ಅಂತ ಅವನು ಏನಾದರೂ ನಿಗದಿ ಮಾಡಿದ್ರೆ ಎಷ್ಟು ಮಾರಾಟ ಮಾಡ್ಬೋದು, ಅವನು ಕೇವಲ ಒಂದನ್ನು. ನಾನು ಈಗಾಗಲೇ ಹೇಳಿದ್ದೀನಿ, ಮಾನೋಪಲಿ ಮಾರ್ಕೆಟಲ್ಲಿ ಹಿ ಈಸ್ ಅ ಪ್ರೈಸ್ ಮೇಕರ್. ಅವನ ಬೆಲೆ ಎಷ್ಟು ಬೇಕಾದ್ರೂ ನಿಗದಿ ಮಾಡ್ಬೋದು. ಬಟ್ ಡಿಮಾಂಡ್ ಕರ್ವ್ ವಿಲ್ ಬಿ ನೆಗೆಟಿವ್ ಡೌನ್ವರ್ಡ್ ಸ್ಲೋಪಿಂಗ್. ವಾಟ್ ದ ಡಿಮಾಂಡ್ ನೆಗೆಟಿವ್ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಸೇಸ್, if the price is low, demand is high. If the price is high, demand is less here. Now at the high level of 25 rupees of the price, the quantity he has sold is only how much? 1. Therefore what he will do, ಬೆಲೆ ಈಗ 25 ರೂಪಾಯಿ ಫಿಕ್ಸ್ ಮಾಡಿದ್ದಕ್ಕೆ ಎಷ್ಟು ಸೇಲ್ ಮಾಡಿದಾನ ಅವನು, ಒಂದನ್ನು ಮಾತ್ರ. ಈಗ ಬೆಲೆ ಏನು ಮಾಡ್ತಾನೆ ಅವನ ಉದ್ದೇಶ ಏನು, ಜಾಸ್ತಿ ಸೇಲ್ ಮಾಡೋದು. ಆ ಜಾಸ್ತಿ ಸೇಲ್ ಮಾಡಲಿಕ್ಕೆ ಬೆಲೆಯನ್ನು ಏನು ಮಾಡ್ತಾನೆ ಅವನು, ಬೆಲೆಯನ್ನು ಕಡಿಮೆ ಮಾಡ್ತಾನೆ. 25 ರೂಪಾಯಿಂದ 24 ರೂಪಾಯಿ, 23 ರೂಪಾಯಿ, 22 ರೂಪಾಯಿ, 21, 20 and 19. So he has started reducing the price. When he has started reducing the price, the quantity sold has gone up from 1 unit to the 7 unit. ಜಾಸ್ತಿ ಮಾರಾಟ ಮಾಡಲಿಕ್ಕೆ ಹೋಗಿದ್ದಾನೆ. ಸಿನ್ಸ್ he has reduced the price, the quantity sold has gone up or the demand has gone up. Now what about the total revenue? Total revenue we can calculate with the help of quantity multiplied by the price. ಈ ಬೆಲೆಯನ್ನು ನಾವು ಉತ್ಪನ್ನದಿಂದ ನಾವು ಗುಣಿಸಿದಾಗ ಸಿಗುವಂಥದ್ದು ಟೋಟಲ್ ರೆವೆನ್ಯೂ. ಟೋಟಲ್ ರೆವೆನ್ಯೂ has gone up. Look at the very important the aspect here, AR. AR, it has come down from 25, 24, 23, 22, 21, 20 and 19. Since he has started reducing the price, ಅವನು ಬೆಲೆ ಕಡಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರೇಜ್ ರೆವೆನ್ಯೂ ಕೂಡ ಏನಾಗ್ತಾ ಹೋಗಿದೆ, ಕಡಿಮೆ ಆಗ್ತಾ ಹೋಗಿದೆ. ಅವರೇಜ್ ರೆವೆನ್ಯೂ ನಾವು ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡಬೇಕಾದ್ರೆ ವಿ ಕ್ಯಾನ್ ಅಪ್ಲೈ ದಿ ಈಕ್ವೇಷನ್ ಹಿಯರ್. ವಾಟ್ ಈಸ್ ದಿ ಈಕ್ವೇಷನ್ ಫಾರ್ ಅವರೇಜ್ ರೆವೆನ್ಯೂ? ದ ಈಕ್ವೇಷನ್ ಫಾರ್ ಅವರೇಜ್ ರೆವೆನ್ಯೂ ಇಸ್ ದ ಟೋಟಲ್ ರೆವೆನ್ಯೂ ಬೈ ದ ಕ್ವಾಂಟಿಟಿ. ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ದ quantity. Look at, say for example, randomly I am taking the value at the fourth unit. At the fourth unit, the total revenue is 88.
the total revenue is 88, quantity sold is 4. 88 divided by 4 is equal to 22. Just I am making a cross check here. Okay, the total revenue divided by the quantity is the average revenue. So since price has come down, average revenue also has come down. And what about the marginal revenue? Marginal revenue also has come down from 25 to 23, 21, 19, 17, 15, 13. How we can calculate this marginal revenue to have a cross check? Marginal revenue, since it is an additional revenue earned by the producer by selling the additional unit of the commodity, ಒಂದು ಹೆಚ್ಚುವರಿ ಆದಾಯ ಆಗಿರೋದ್ರಿಂದ ನಾವು ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅದನ್ನು ನಾವು ಟೋಟಲ್ ರೆವೆನ್ಯೂವಿನ ಬದಲಾವಣೆ ಹಾಗೂ ಉತ್ಪನ್ನದಲ್ಲಿನ ಬದಲಾವಣೆ. ಫಾರ್ ಎಕ್ಸಾಂಪಲ್, ಮೂರನೇ ಸರಕಿನ ಸೀಮಾಂತ ಆದಾಯ 21. ಅದು ಹ್ಯಾಕ್ ಸಿಕ್ಕಿದೆ ನಿಮಗೆ? ಮೂರನೇ ಸರಕಿನ ಸೀಮಾಂತ ಆದಾಯ 21 ಹ್ಯಾಕ್ ಸಿಕ್ಕಿದೆ ಅಂದರೆ ಎರಡನೇ ಸರಕಿನ ಒಟ್ಟು ಆದಾಯ 48, ಮೂರನೇ ಸರಕಿನ ಒಟ್ಟು ಆದಾಯ 69. The difference between the 48 and 69 is how much? 21. And similarly, ನಾಲ್ಕನೇ ಸರಕಿನ ಸೀಮಾಂತ ಆದಾಯ 19. How we have got the 19? How come the marginal revenue of the fourth unit is the 19? That is the difference between total revenue of third unit. The total revenue of a third unit is 69. The total revenue of a fourth unit is 88. The difference between these two is how much? 19. ಅಂದರೆ the difference between the total revenue and the changes in the quantity here. And similarly, you can cross check the marginal revenue with the help of this particular the logic here. What is the marginal revenue of the 7th unit? Marginal revenue of the 7th unit in the table is how much? The 13. How we have got this 13 here? The total revenue of the 6th unit is 120. The total revenue of a 7th unit is the 133. The difference between this total revenue is how much? 13. So 120 is the total revenue of 120 is the total revenue of 6th unit. 133 is the total revenue of the 7th unit. So the difference between these two is how much? The 13 here. So therefore the marginal revenue is also has come down. Average revenue also has come down. Price also has come down. That means when the monopoly seller takes a decision to reduce the price comes down, and similarly AR also comes down, AR will decline and MR also will decline. ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಒಬ್ಬ ಏಕಸ್ವಾಮ್ಯ ವ್ಯಕ್ತಿ ತಾನು ಜಾಸ್ತಿ ಮಾರಾಟ ಮಾಡುವಂಥ ಉದ್ದೇಶದಿಂದ ಬೆಲೆಯನ್ನು ಇಳಿಸುವಂತಹ ಒಂದು ನಿರ್ಧಾರ ತೆಗೆದುಕೊಂಡಾಗ, ಬೆಲೆ ಇಳಿದಾಗ AR ಕೂಡ ಏನಾಗುತ್ತೆ? ಸರಾಸರಿ ಆದಾಯ ಕಡಿಮೆ ಆಗುತ್ತೆ. ಸರಾಸರಿ ಆದಾಯ ಕಡಿಮೆ ಆದಾಗ ಸೀಮಾಂತ ಆದಾಯನೂ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾದರೆ AR ಮತ್ತು MRನ ಸಂಬಂಧ ಹೇಗಿದೆ? ಇಲ್ಲಿ ನೇರ ಸಂಬಂಧ ಇದೆ. AR ಕಡಿಮೆ ಆದರೆ MR ಕಡಿಮೆ ಆಗುತ್ತೆ, AR ಜಾಸ್ತಿ ಆದರೆ MR ಜಾಸ್ತಿ ಆಗುತ್ತೆ. ಈಗ ಪ್ರಶ್ನೆ ಉದ್ಭವ ಆಗುತ್ತೆ, ಸರಾಸರಿ ಆದಾಯ ಯಾವಾಗ ಜಾಸ್ತಿ ಆಗುತ್ತೆ? ಆಬ್ವಿಯಸ್ಲಿ ಅವನು ಪ್ರೈಸ್ ಜಾಸ್ತಿ ಮಾಡಿದ್ರೆ ಅವರೇಜ್ ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ. ಅವರೇಜ್ ರೆವೆನ್ಯೂ ಜಾಸ್ತಿ ಆದರೆ ಮಾರ್ಜಿನಲ್ ರೆವೆನ್ಯೂ ಆಲ್ಸೋ ವಿಲ್ ಗೆಟ್ ಇನ್ಕ್ರೀಸ್. ಅದನ್ನು ನಾವು ರಿವರ್ಸ್ ವ್ಯಾಲ್ಯೂವಲ್ಲೂ ಕೂಡ ನೋಡ್ಬೋದು. ಲುಕ್ ಅಟ್ ಇನ್ ಅದರ್ ಸೈಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೇಬಲ್ ಇಯರ್. when he has sold the 7th unit of the product, price is how much? 19. ಸೊ ಅವನು 19 ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡಿದಾಗ ಎಷ್ಟು ಸೇಲ್ ಮಾಡಿದ್ದಾನೆ? 7 ಯೂನಿಟ್ಸನ್ನು ಅವನು ಮಾರಾಟವನ್ನು ಮಾಡಿದ್ದಾನೆ. ವಾಟ್ ವಾಸ್ ದಿ ಅವರೇಜ್ ರೆವೆನ್ಯೂ ಅಟ್ ದಟ್ ಟೈಮ್? 19 rupees. ಮಾರ್ಜಿನಲ್ ರೆವೆನ್ಯೂ ನಾವು ಅಲ್ಲಿ ಆ್ಯಕ್ಚುಲಿ ಸ್ಮಾಲ್ ಡ್ಯಾಶ್ ಅಂತ ನಾವು ಬಿಡಬೇಕಾಗುತ್ತೆ, ಬಿಕಾಸ್ ಸಿನ್ಸ್ ಇಟ್ಸ್ ದ ಫಸ್ಟ್ ಯೂನಿಟಲ್ಲಿ ಇರುವಂಥದ್ದು, ನಾವು ರಿವರ್ಸ್ ಆಗಿ ನೋಡ್ತಾ ಇರೋದು. ಸೊ ಇಲ್ಲಿ ನಾವು ಅವನು ಪ್ರೈಸ್ ಮತ್ತೇನಾದರೂ ಜಾಸ್ತಿ ಮಾಡ್ದ ಅಂತ ಹೇಳಿದ್ರೆ, ಅವನು ಬೆಲೆನ ಏನಾದರೂ ಹೆಚ್ಚಿಸ್ದ ಫ್ರಮ್ 19 rupees to 20, 21, 22, 23, 24 and 25. When he increased the price, the quantity sold start decline from 7th unit to 6, 5, 4, 3, 2, 1. What about the average revenue? Average revenue also start slowly goes on, increases from 19, 20, 21, 22, 23, 24, 25. And now reverse agi marginal revenue ನೋಡಿದಾಗ that also has got increased. That means 13, 15, 17, 19, 21, 23 and 25. Mean when price increase, average revenue also increase. When average revenue will increase, marginal revenue also will increase. That means there is a direct relationship between AR and MR in monopoly market. But one slight difference. What is the difference? When AR decline, MR also decline. ಸರಾಸರಿ ಆದಾಯ ಕಡಿಮೆ ಆದಾಗ ಸೀಮಾಂತ ಆದಾಯನೂ ಕಡಿಮೆ ಆಗುತ್ತೆ. ಬಟ್ ಆ ಸೀಮಾಂತ ಆದಾಯದ ಕಡಿಮೆ ಆಗುವ ದರ ತುಂಬ ಸ್ಪೀಡ್ ಆಗಿರುತ್ತೆ.
ಮೀನ್ಸ್ ಡಬಲ್ ದ ರೇಟ್ ಆಫ್ ಎ ಆರ್. ಎಮ್ ಆರ್ ಅಲ್ಲಿನ ಇಳಿಮುಖ ಎ ಆರ್ಗಿಂತ ಜಾಸ್ತಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಎಮ್ ಆರ್ 25ರಿಂದ 23ಕ್ಕೆ ಕಡಿಮೆ ಆಗಿದ್ರೆ ಎ ಆರ್ 25ರಿಂದ 24ಕ್ಕೆ ಕಡಿಮೆ ಆಗಿದೆ. ದ ಡಿಫರೆನ್ಸ್ ಈಸ್ 1 ಇನ್ ಕೇಸ್ ಆಫ್ ದಿ ಅವರೇಜ್ ರೆವಿನ್ಯೂ, ವೆರೇಜ್ ಇನ್ ಕೇಸ್ ಆಫ್ ದಿ ಮಾರ್ಜಿನಲ್ ರೆವಿನ್ಯೂ ದ ಡಿಫರೆನ್ಸ್ ಈಸ್ ಹೌ ಮಚ್? 2. ಸೀಮಾಂತ ಆದಾಯ 23ರಿಂದ 21ಕ್ಕೆ ಕಡಿಮೆ ಆಗಿದೆ. ಸೀಮಾಂತ ಆದಾಯ 23ರಿಂದ 23ಕ್ಕೆ ಕಡಿಮೆ, 21ಕ್ಕೆ ಕಡಿಮೆ ಆಗಿದೆ. ವೆರೇಜ್ ಇನ್ ಕೇಸ್ ಆಫ್ ದಿ ಅವರೇಜ್ ರೆವಿನ್ಯೂ ಸರಾಸರಿ ಆದಾಯ 24ರಿಂದ 23ಕ್ಕೆ ಕಡಿಮೆ ಆಗಿದೆ. ಅಂದರೆ ಸರಾಸರಿ ಆದಾಯ ಸ್ಲೋ ಆಗಿ ಕಡಿಮೆ ಆದರೆ ಸೀಮಾಂತ ಆದಾಯ ತುಂಬ ಸ್ಪೀಡಾಗಿ ಕಡಿಮೆ ಆಗುತ್ತೆ. ಎಷ್ಟು ಸರಾಸರಿ ಆದಾಯ ಕಡಿಮೆ ಆಗುತ್ತೋ ಅದಕ್ಕಿಂತ 2ರಷ್ಟು ಸೀಮಾಂತ ಆದಾಯ ಕಡಿಮೆ ಆಗುತ್ತೆ. ಇನ್ನು ಸರಾಸರಿ ಆದಾಯ ಹೆಚ್ಚಾದಾಗೂ ಅಷ್ಟೇ, ಎಷ್ಟು ಸರಾಸರಿ ಆದಾಯ ಹೆಚ್ಚಾಗುತ್ತೆ ಅದರ ಡಬಲ್ ಅಷ್ಟು ಏನು ಹೆಚ್ಚಾಗುತ್ತೆ? ಸೀಮಾಂತ ಆದಾಯ ಹೆಚ್ಚಾಗುತ್ತೆ. ಬಟ್ ಸಂಬಂಧ ಏನು? ಎರಡೂ ಕಡಿಮೆ ಆಗ್ತವೆ, ಎರಡೂ ಜಾಸ್ತಿ ಆಗ್ತವೆ. ಬಟ್ ಆ ಕಡಿಮೆ ಆಗುವ ಜಾಸ್ತಿ ಆಗುವ ವೇಗದ ದರ ಯಾವುದ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತಂದರೆ ಸೀಮಾಂತ ಆದಾಯದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಾವು ಈ ರೀತಿ ಪ್ರೆಸೆಂಟನ್ನು ಮಾಡ್ಬೋದು. ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ದಟ್ ಎಮ್ ಆರ್ ಈಸ್ ಲೆಸರ್ ದೆನ್ ದ ಎ ಆರ್. ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಈಗ? ಸರಾಸರಿ ಆದಾಯಕ್ಕಿಂತ ಸೀಮಾಂತ ಆದಾಯ ತುಂಬ ಕಡಿಮೆ ಇದೆ. ಸೊ ವೆನ್ ದ ಎ ಆರ್ ಫಾಲ್ಸ್, ಎಮ್ ಆರ್ ಆಲ್ಸೋ ಫಾಲ್ಸ್ ಅಟ್ ಟ್ವೈಸ್ ದ ರೇಟ್ ಆಫ್ ಫಾಲ್ ಇನ್ ಪ್ರೈಸ್. ನಾವು ಈಗಾಗಲೇ ಹೇಳಿದ್ದೀವಿ, ಬೆಲೆ ಕಡಿಮೆ ಆದಾಗ ಎ ಆರ್ ಎಷ್ಟು ಕಡಿಮೆ ಆಗುತ್ತದೆಯೋ ಅದರ 2ರಷ್ಟು ಏನಾಗುತ್ತೆ? ಎಮ್ ಆರ್ ಕಡಿಮೆ ಆಗುತ್ತೆ. Geometrically, this typical relationship between AR and MR can be discussed with the help of this particular diagram. Look at this diagram. In this diagram, OY vertical axis represents price, revenue. Price as well as the revenue. ಬೆಲೆ ಮತ್ತು ಆದಾಯವನ್ನು ಸೂಚಿಸುತ್ತೆ OY ಲಂಬಾಂತರ ಅಕ್ಷ. OX ಸಮತಲ ಅಕ್ಷ ಏನನ್ನು ಸೂಚಿಸುತ್ತೆ? ಔಟ್ಪುಟ್ ಅನ್ನು ಸೂಚಿಸ್ತಾ ಇದೆ. ಇಲ್ಲಿ 2 ರೇಖೆ ಇದೆ. ಒಂದು ಎಮ್ ಆರ್ ರೇಖೆ. ಎಮ್ ಆರ್ ರೇಖೆನ ನಾವೇನಂತ ಕರಿತೇವೆ ಕನ್ನಡದಲ್ಲಿ? ಸೀಮಾಂತ ಆದಾಯದ ರೇಖೆ ಅಂತ ಕರಿತೇವೆ. ಎರಡನೇದೇನು? ಎ ಆರ್ ರೇಖೆ. ಎ ಆರ್ ರೇಖೆನ ನಾವೇನಂತ ಕರಿತೇವೆ? ಸರಾಸರಿ ಆದಾಯದ ರೇಖೆ ಅಂತ ಕರಿತೇವೆ. ಎರಡೂ ಕೂಡ ಏನಾಗಿದ್ದಾವೆ? ನೆಗೆಟಿವ್ ಡೌನ್ವರ್ಡ್ ಸ್ಲೋಪಿಂಗ್ ಆಗಿದ್ದಾವೆ. ಎಮ್ ಆರ್ ಮತ್ತು ಎ ಆರ್ ಎರಡೂ ಕೂಡ ಏನಾಗಿದ್ದಾವೆ? ಎಡದಿಂದ ಬಲಕ್ಕೆ ಇಳಿಜಾರಾಗಿದ್ದಾವೆ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಹೇಗಿದ್ವು ಅಂತ ಸ್ವಲ್ಪ ಊಹಿಸ್ಕೊಳ್ಳಿ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಏನಾಗಿದ್ವು? ಎ ಆರ್ ಮತ್ತು ಎಮ್ ಆರ್ ಎರಡು ಒಂದಕ್ಕೊಂದು ಈಕ್ವಲ್ ಆಗಿ ಹಾರಿಜಾಂಟಲ್ ಸ್ಲೋಪ್ ಇತ್ತು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸ್ಲೋಪ್ ಇತ್ತು ಅಲ್ವಾ? ಎಡದಿಂದ ಬಲಕ್ಕೆ ಸಮಾನಾಂತರವಾದಂತಹ ಒಂದು ಸ್ವರೂಪವನ್ನು ಹೊಂದಿತ್ತು. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಎ ಆರ್ ಮತ್ತು ಎಮ್ ಆರ್ ಏನಾಗಿದೆ? ಎಡದಿಂದ ಬಲಕ್ಕೆ ಇಳಿಜಾರಾಗಿದೆ. ಎಡದಿಂದ ಬಲಕ್ಕೆ ಇಳಿಜಾರಾದಾಗ ಯಾವುದು ಎಲ್ಲಿದೆ ಅಂತ ನೋಡೋದಾದರೆ AR curve is upper side and MR curve is lower side. Why MR curve is at lower side only? This question, if you get in your mind, the rate of decrease or increase is very high in case of MR. The rate of decrease or increase is slower, very lesser in case of the AR. ಅಂದರೆ AR ಕಡಿಮೆ ಆದಾಗ MR ಕಡಿಮೆ ಆಗುತ್ತೆ. ಬಟ್ AR ಎಷ್ಟು ಕಡಿಮೆ ಆಗಿತ್ತು ಅದರ 2ರಷ್ಟು MR ಏನಾಗುತ್ತೆ? ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ವಾ? ಆ ಇಳಿಮುಖ ಆಗುವಂತಹ ಹೆಚ್ಚುವಂತಹ ದರ ಎಮ್ ಆರ್ ಅಲ್ಲಿ ತುಂಬ ಸ್ಪೀಡ್ ಇರುತ್ತೆ. ಹಾಗಾಗಿ ಎಮ್ ಆರ್ ರೇಖೆ ಎ ಆರ್ ರೇಖೆಯ ಕೆಳಭಾಗದಲ್ಲೇ ಇರುತ್ತೆ. ಬಟ್ ಒಂದಂತೂ ನಾವು ಜ್ಞಾಪಕ ಇಟ್ಕೋಬೇಕಾಗುತ್ತೆ, ಬೆಲೆಯನ್ನು ಏನಾದರೂ ಅವನು ಒಂದು ಮಿತಿಗಿಂತ ಇನ್ನೂ ಕಡಿಮೆ ಮಾಡ್ತಾ ಹೋದರೆ ಈ ಎಮ್ ಆರ್ ರೇಖೆ ಓ ಎಕ್ಸ್ ಅಕ್ಷವನ್ನು ದಾಟಿ ನೆಗೆಟಿವ್ ಆಗಿಬಿಡುತ್ತೆ. ಆವಾಗ ಮಾನೋಪಲಿ ಸೆಲ್ಲರ್ಗೆ ಅಬ್ವಿಯಸ್ಲಿ ಹಿ ವಿಲ್ ಇನ್ಕರ್ ದಿ ಲಾಸ್. ಅವನಿಗೆ ನಷ್ಟ ಆಗುತ್ತೆ. ಬೆಲೆ ಅವನು ಇಳಿಸ್ಬೇಕು ನಿಜ. ಬೆಲೆ ಯಾಕೆ ಇಳಿಸ್ತಾನವನು ಅಂತಂದರೆ ಜಾಸ್ತಿ ಮಾರಾಟ ಮಾಡಲಿಕ್ಕೆ ಅವ್ನು ಬೆಲೆ ಜಾಸ್ತಿ ಕಡಿಮೆ ಏನಾದರೂ ಮಾಡಿಬಿಟ್ಟ ಅಂತ ಹೇಳಿದರೆ ಅವನಿಗೆ ಇದರಿಂದ ಏನಾಗುತ್ತೆ? ನಷ್ಟ ಆಗುತ್ತೆ. ಬೆಲೆಯನ್ನು ಇಳಿಸೋದ್ರಿಂದ ಜಾಸ್ತಿ ಮಾರಾಟ ಆಗುತ್ತೆ ಅಂತ ತೀರ್ಮಾನ ಮಾಡಿ ಅವನು ಅತಿಯಾಗಿ ಬೆಲೆಯನ್ನು ಇಳಿಸ್ದ ಅಂತಂದರೆ ಸೀಮಾಂತ ಆದಾಯ ಓ ಎಕ್ಸ್ ಅಕ್ಷವನ್ನು ದಾಟಿ ಅದು ಋಣಾತ್ಮಕಕ್ಕೆ ಅದು ಬಂದು ತಲುಪುತ್ತೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಬೆಲೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ಮಾನೋಪಲಿ ವ್ಯಕ್ತಿ. ಸ್ನೇಹಿತರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಎ ಆರ್ ಮತ್ತು ಎಮ್ ಆರ್ ಸಂಬಂಧ ಹೇಗಿದೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮತ್ತು ಎ ಆರ್ ಮತ್ತು ಎಮ್ ಆರ್ಗೆ ಇರುವಂತಹ ಸಂಬಂಧ ಹೇಗಿರುತ್ತೆ ಅಂತ ನಾವು ತುಂಬ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. Hope most of you have understood this particular topic. In my next session, I will discuss the other important aspects of the economics of market. Till then, let's have a small break. Have a nice day. Jai Hind.